ನಮಸ್ಕಾರ ರಾ ನ್ಯೂಸ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಘಟನೆಯಾಗಿದೆ. ಪುಟ್ಟ ಮಗುವನ್ನ ಕಿಡ್ನಾಪ್ ಮಾಡಿ ಅದಾದ ನಂತರ ಆ ಮಗುವನ್ನ ಕೊಂದಿದ್ದ ಕೀಚಕನ ಎನ್ಕೌಂಟರ್ ಆಗಿದೆ ಈಗ. ಬಿಹಾರ ಮೂಲದ ಆರೋಪಿಯನ್ನ ಎನ್ಕೌಂಟರ್ ಮಾಡಲಾಗಿದೆ. ಮನೆ ಮುಂದೆ ಆಟವಾಡ್ತಿದ್ದಂತ ಬಾಲಕಿಯನ್ನ ಕಿಡ್ನಾಪ್ ಮಾಡಿದ್ದ ಈತ. ಈ ಕಿರಾತಕ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದ. ಬಿಹಾರ ಮೂಲದ ಆರೋಪಿ ಈತನನ್ನ ಎನ್ಕೌಂಟರ್ ಮಾಡಲಾಗಿದೆ. ಮನೆ ಮುಂದೆ ಆಟ ಆಡ್ತಾ ಇದ್ದಂತ ಬಾಲಕಿಯನ್ನ ಕಿಡ್ನಾಪ್ ಮಾಡಿದ್ದ ಈತ. ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದ. ಚೀರಾಡಿದ್ದಕ್ಕೆ ಹತ್ಯೆಗೈದಿದ್ದ ಕೀಚಕ ಆ ಮಗುವನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಪ್ರಯತ್ನವನ್ನ ಪಡುವಂತಹ ಸಂದರ್ಭದಲ್ಲಿ ಆ ಮಗು ಕಿರ್ಚಾಡಬೇಕಾದ್ರೆ ಆ ಮಗುವನ್ನ ಹತ್ಯೆಗೈದಿದ್ದ ಈತ. ಅರೆಸ್ಟ್ ಮಾಡಲು ಹೋದಾಗ ಪೊಲೀಸರ ಮೇಲೇನೆ ಅಟ್ಯಾಕ್ ಮಾಡಿಬಿಟ್ಟಿದ್ದಾನೆ ಈತ. ಬಿಹಾರ ಮೂಲದ 40 ವರ್ಷದ ಕಾಮುಕ ರಕ್ಷಿತ್ ಕ್ರಾಂತಿ ಈತನ ಹೆಸರು. 40 ವರ್ಷ ಈತನಿಗೆ. 5 ವರ್ಷದ ಕಂದಮ್ಮನನ್ನ ಕಿಡ್ನಾಪ್ ಮಾಡಿ ಹತ್ಯೆ ಮಾಡಿದಾನೆ ಈತ. ಅರೆಸ್ಟ್ ಮಾಡಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಪೊಲೀಸರ ಮೇಲೇನೆ ಅಟ್ಯಾಕ್ ಮಾಡಿದಾನೆ. ಪೊಲೀಸರು ಕೂಡ ಗಾಯಗೊಂಡಿದ್ದಾರೆ. ಹಾಗಾಗಿನೇ ಈ ಕೀಚಕನ ಮೇಲೆ ಎನ್ಕೌಂಟರ್ ಮಾಡಿರೋದು ಪೊಲೀಸ್ನವರು. ಸೈಕೋಪಾತ್ ಈತ. ಕೊನೆಗೂ ಫಿನಿಶ್ ಆಗಿದ್ದಾನೆ ನೋಡಿ. ಇಂಥವರನ್ನ ಹೀಗೆ ಮಾಡಬೇಕು. ಇಂಥವರಿಗೆ ಇದೇ ರೀತಿಯಾದಂಥ ಶಿಕ್ಷೆ ಆಗಬೇಕು. ಇವರನ್ನ ಅರೆಸ್ಟ್ ಮಾಡೋದು, ಜೈಲಿಗೆ ಕಳಿಸೋದು, ಸಾಕ್ಷಿ ಇಲ್ಲ ಅಂತ ಮತ್ತೆ ರಿಲೀಸ್ ಮಾಡೋದು, ಜಾಮೀನಿನ ಮೇಲೆ ಹೊರಗಡೆ ಬರೋದು, ಇದನ್ನೆಲ್ಲ ನೋಡಿ ನೋಡಿ ಸಾಕಾಗಿದೆ. ಇವ್ರಿಗೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಆಗಬೇಕು ಇಂಥ ಕಾಮುಕರಿಗೆ. ಈ ರೀತಿಯಾಗಿ ಮಾಡಿದಾಗಲೇ ಈ ಅತ್ಯಾಚಾರ ಪ್ರಕರಣಗಳು ಕಡಿಮೆ ಆಗೋದು ದೇಶದಲ್ಲಿ, ರಾಜ್ಯದಲ್ಲಿ. ಎನ್ಕೌಂಟರ್ ಮಾಡಿ ಬಿಸಾಕಿದ್ದಾರೆ ಈತನನ್ನ ಈಗ. ಮನೆ ಮುಂದೆ ಆಟ ಆಡ್ತಾ ಇದ್ದಂತ ಮಗುವನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗಿ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಭಯ ಆಗಿ ಆ ಮಗು ಕಿರ್ಚಾಡಿದೆ. 5 ವರ್ಷದ ಮಗು, ಪಾಪ ಏನ್ ತಿಳಿಯುತ್ತೆ ಹೇಳಿ ಅದಕ್ಕೆ. 5 ವರ್ಷದ ಕಂದ ಅದು ಕಿರ್ಚಾಡಬೇಕಾದ್ರೆ ಬಾಯಿ ಮುಚ್ಚಿ ಆ ಮಗುವನ್ನ ಹತ್ಯೆ ಮಾಡಿದ್ದಾನೆ ಈ ಕಿರಾತಕ, ಈ ಕಾಮುಕ, ಕಾಮ ಪಿಶಾಚಿ. ಹಾಗಾಗಿನೇ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಈತನನ್ನ ಎನ್ಕೌಂಟರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಆದ್ರೆ ಹುಬ್ಬಳ್ಳಿಯ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಬೇಕು ಅಂತ ಹೋದಂತಹ ಸಂದರ್ಭದಲ್ಲಿ ಅವರ ಮೇಲೇನೆ ಹಲ್ಲೆ ಮಾಡಿದಾನೆ, ಅಟ್ಯಾಕ್ ಮಾಡಿದಾನೆ ಈತ. ಹಾಗಾಗಿ ರಕ್ಷಣೆಗೋಸ್ಕರ ಈತನನ್ನ ಎನ್ಕೌಂಟರ್ ಮಾಡಿ ಬಿಸಾಡಿದ್ದಾರೆ ಪೊಲೀಸ್ನವರು. ಬಿಹಾರ ಮೂಲದವನು ಈತ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಬಿಹಾರ್, ಅಸ್ಸಾಂ ಈ ಕಡೆಯಿಂದ ಬಂದವರಿಂದ ಇಂಥ ಕೃತ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ ರಾಜ್ಯದಲ್ಲಿ. ಭಯನೇ ಇಲ್ಲ ಅವರಿಗೆ. ಭಯ ಇಲ್ಲದೆ ಬೇಕಾಬಿಟ್ಟಿ ಮನೆ ಕಳ್ಳತನ ಮಾಡೋದು, ಈ ರೀತಿಯಾಗಿ ಅತ್ಯಾಚಾರ ಮಾಡೋದು, ಕೊಲೆ ಮಾಡೋದು, ಇದು ಸರ್ವೇ ಸಾಮಾನ್ಯ ಅನ್ನುವಂತ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲೂ ಬೆಂಗಳೂರಿನಲ್ಲಿ ಈ ಬಿಹಾರದಿಂದ ಬಂದವರು, ಅಸ್ಸಾಂನಿಂದ ಬಂದವರು, ಇಂಥವ್ರನ್ನೆಲ್ಲ ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಅಂದ್ರೆ ಅಬ್ಸರ್ವ್ ಮಾಡ್ಬೇಕು ಇವ್ರನ್ನ. ಸುಮ್ಮನೆ ನಂಬಿ ಕೆಲಸ ಕೊಡಬಾರ್ದು ಇವ್ರಿಗೆ. ಎಸ್, ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಿ ನೋಡಿ. ಆ ಕಾಮುಕ ಪಿಶಾಚಿ ಏನಿದಾನಲ್ಲ ನೋಡಿ, ಒಳಗಡೆ ಹೋಗ್ತಾ ಇರುವಂತ ದೃಶ್ಯ ಇದು. ಮನೆ ಮುಂದೆ ಆಟ ಆಡ್ತಾ ಇದೆ ಮಗು ನೋಡಿ. ಮನೆ ಮುಂದೆ ಮಗು ಆಟ ಆಡ್ತಾ ಇದೆ. ಆ ಮಗುವನ್ನ ಅಲ್ಲಿಂದ ಎತ್ಕೊಂಡು ಬರ್ತಾನೆ. ನೋಡ್ಬೋದು ದೃಶ್ಯದಲ್ಲಿ. ಒಳಗಡೆ ಹೋಗಿದ್ದಾನೆ ಈಗ. ಮಗು ಆಟ ಆಡ್ತಾ ಇದೆ. ಅದಾದ ನಂತರ ಆ ಕಂದನನ್ನ, 5 ವರ್ಷದ ಮಗುವನ್ನ, ಎಸ್ ನೋಡಿ, ಆ ಕಡೆ ಈ ಕಡೆ ನೋಡ್ತಾನೆ. ಯಾರಾದರೂ ಇದ್ದಾರಾ, ಏನ್ ಕತೆ ಅಂತ ಹೇಳಿ. ಯಾರೂ ಇರಲ್ಲ ಅಲ್ಲಿ. ಹಾಗಾಗಿ ಆ ಕಾಂಪೌಂಡ್ ಏನಿದೆಯಲ್ಲ
ಆ ಕಾಂಪೌಂಡಿಂದ ಆ ಕಡೆ ಮಗು ಇದೆ, ಈ ಕಡೆ ಈತ ಇದ್ದಾನೆ. ಈ ಕಾಮುಕ ಅಲ್ಲಿಂದ ಆ ಮಗುವನ್ನು ಎತ್ಕೊಳ್ತಾನೆ. ಎತ್ಕೊಂಡು ಏನೂ ಆಗದಂತೆ ಅಲ್ಲಿಂದ ಹೋಗ್ತಾನೆ ನೋಡಿ. ಎಸ್, ಅಲ್ಲಿಂದ ಆ ಮಗು ಸಿಕ್ಕ ತಕ್ಷಣ ಆ ಮಗುವನ್ನು ಎತ್ಕೊಂಡು ಓಡಿ ಹೋಗ್ತಾನೆ ಆತ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ. ಆದರೆ ಆ ಮಗುವನ್ನು ಎಲ್ಲಿ ಕರ್ಕೊಂಡು ಹೋಗಿರ್ತಾನೋ ಆ ಮಗು ಭಯಪಟ್ಟು ಚೀರಾಡೋದಕ್ಕೆ ಶುರು ಮಾಡುತ್ತೆ. ಈತನ ವರ್ತನೆಯನ್ನ ನೋಡಿ, ಈತನ ರಾಕ್ಷಸತನವನ್ನ ನೋಡಿ ಮಕ್ಕಳಿಗೇನು ಗೊತ್ತಾಗುತ್ತೆ ಪಾಪ. ಎತ್ಕೊಂಡು ಓಡ್ ಹೋಗಿ ಅತ್ಯಾಚಾರ ಮಾಡೋದಕ್ಕೆ ಮುಂದಾಗ್ತಾನೆ. ಆಗ ಮಗು ಕಿರ್ಚಾಡೋದಕ್ಕೆ ಶುರು ಮಾಡುತ್ತೆ. ಆಗ ಕೊಂದು ಬಿಡ್ತಾನೆ ಆ ಮಗುವನ್ನ. ಕೇಳಿಸ್ಕೊಳ್ಳೋದಕ್ಕೆ ಭಯ ಆಗುತ್ತೆ, ಇಮ್ಯಾಜಿನ್ ಮಾಡೋಕೆ ಭಯ ಆಗುತ್ತೆ ಈ ಪ್ರಕರಣನ, ಈ ಘಟನೆನ. ಮಕ್ಕಳನ್ನು ಬಿಡಲ್ಲ ಈ ಕಾಮುಕರು ಅಂತ ಅಂದ್ರೆ ಏನ್ರಿ ಅರ್ಥ? ಎಲ್ಲಿಂದಾನೋ ಬಂದು ನಮ್ಮ ರಾಜ್ಯದಲ್ಲಿ ಜೀವನ ಕಟ್ಕೊಳ್ಳೋದಕ್ಕಂತ ಬಂದಂತ ಈ ಕಾಮಕ್ರಿಮಿಗಳು ಈ ರೀತಿಯಾಗಿ ಮಾಡ್ತಾರೆ. ಮನೆ ಕಳ್ಳತನ ಮಾಡ್ತಾರೆ, ಕೆಲಸ ಕೊಟ್ಟವರ ಮನೆಯಲ್ಲೇ ಕಳ್ಳತನ ಮಾಡ್ತಾರೆ, ಕೆಲಸ ಕೊಟ್ಟವರ ಮನೆಯಲ್ಲೇ ಅತ್ಯಾಚಾರ ಮಾಡ್ತಾರೆ. ಇಂಥವರಿಗೆ ಕೆಲಸ ಕೊಡಬೇಕಾ ರಾಜ್ಯದಲ್ಲಿ? ಮನೆ ಮುಂದೆ ಆಟ ಆಡ್ತಾ ಇದ್ದಂತ ಮುದ್ದು ಕಂದಮ್ಮನನ್ನ ಎತ್ತಾಕೊಂಡು ಹೋಗಿ ರೇಪ್ ಮಾಡೋದಕ್ಕಿಂತ ಟ್ರೈ ಮಾಡ್ತಾನೆ. ಆ ಮಗುವನ್ನ ಕೊಲ್ತಾನ್ರಿ, ಕೊಲೆ ಮಾಡಿದಾನೆ ಆ ಮಗುವನ್ನ. ಆ ತಂದೆ ತಾಯಿಗಳ ಆಕ್ರಂದನ ಜಸ್ಟ್ ಇಮ್ಯಾಜಿನ್. ಕಷ್ಟಪಟ್ಟು ಹೆತ್ತು ಹೊತ್ತು ಬೆಳೆಸಿ 5 ವರ್ಷ ಇಂಥ ನೀಚ, ಇಂಥ ಕಾಮುಕ ಪಿಶಾಚಿಯಿಂದ ಆ ಮಗುವನ್ನ ಕಳ್ಕೊಂಡಿದ್ದಾರೆ ಇವತ್ತು. ಆದ್ರೆ ಪೊಲೀಸ್ನವರು ಈತನಿಗೆ ತಕ್ಕ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಆಗ್ಲೇಬೇಕಾಗಿತ್ತು ಇದು. ಈತನನ್ನ ಜೈಲಿಗೆ ಕಳಿಸಿ ಸಾಕ್ಷಿ ಇಲ್ಲ, ಇನ್ನೇನೋ ಇಲ್ಲ, ಮಣ್ಣಿಲ್ಲ ಅಂತ ಹೇಳಿ ಈತನನ್ನ ಮತ್ತೆ ಬಿಡುಗಡೆ ಮಾಡ್ತಾ ಇದ್ರು. ಅದೆಲ್ಲ ಆಗ್ಲಿಲ್ಲ.